ಮತ್ತೆ ಪಂಚಾಯತಿಯಲ್ಲಿ ಏನು ಮಾಡಿದ್ದಾರೆ, PDOಗೆ ನಿಮಗೆ ಬಳ್ಳಾರಿ ಟ್ರಾನ್ಸ್ಫರ್ ಮಾಡಿಸಿ ಅಂತ ಲೆಟರ್ ರೆಡಿ ಮಾಡಿಸ್ಬಿಟ್ಟು ಈಶ್ವರಪ್ಪ ಅವ್ರ ಕಡೆಯಿಂದ ಫೋನ್ ಮಾಡಿಸ್ಬಿಟ್ಟು 28 ಲಕ್ಷನ ಸ್ಯಾಂಕ್ಷನ್ ಮಾಡಿಸಿದ್ರು ನರೇಗಾದಲ್ಲಿ. ಅವಾಗ ಮಿನಿಸ್ಟರ್ ಆಗಿದ್ದು ಅವರೇ, ಯಾರೋ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದು ಈಶ್ವರಪ್ಪ ಅವರು. ಅವಾಗ 28 ಲಕ್ಷ ರೂಪಾಯಿ ಗ್ರಾಂಟ್ ಮಾಡಿಸ್ಬಿಟ್ಟು ತಗೊಂಬಂದು ಬೀಬಂಸಂದ್ರ, ಚಿಂಚಹಳ್ಳಿ ಮತ್ತು ಯನ್ನಗಹಳ್ಳಿಗೆ ಹಾದು ಹೋಗೋ ರಸ್ತೆಗೆ ಅಡ್ಡಲಾಗಿ ಬ್ರಿಡ್ಜ್ ನಿರ್ಮಾಣ ಅಂತ ಹೇಳ್ಬಿಟ್ಟು ಸ್ಯಾಂಕ್ಷನ್ ಮಾಡಿಸಿ ತಗೊಂಡೋಗಿ ಅವ್ರ ಜಮೀನಿಗೆ ಹಾಕ್ಸ್ಕೊಂಡಿದ್ದಾರೆ, ಬ್ರಿಡ್ಜ್ ಎತ್ಕೊಂಡೋಗ್ಬಿಟ್ಟು. ನಾವೆಲ್ಲ ಅಧಿಕಾರಿಗಳಿಗೂ ಹೇಳಿದ್ದೀವಿ, ಸರ್ ಈ ಥರ ಆಗಿದೆ ಅಂತ. ಇದು ಇವಾಗ ನೆಕ್ಸ್ಟ್ ತಹಸೀಲ್ದಾರ್ ಬಂದರೆ 4ನೇ ತಹಸೀಲ್ದಾರು. ಮೊದಲು ಇದ್ದಿದ್ದು ತಹಸೀಲ್ದಾರ್ ಎಲ್ಲ ಬಂದು ನೋಡ್ಕೊಂಡು ಹೋದ್ರು, ನಮ್ಗೇನು ನ್ಯಾಯ ಸಿಗಲಿಲ್ಲ. ಮತ್ತು ಕೆರೆ ಕಟ್ಟೆಗೆಲ್ಲ ಕಾಂಪೌಂಡ್ ಹಾಕಿದ್ದಾರೆ, ಹಳ್ಳಕ್ಕೆಲ್ಲ ಕಾಂಪೌಂಡ್ ಹಾಕಿದ್ದಾರೆ, ಎಲ್ಲ ಹೇಳ್ತಾ ಇದ್ದೀವಿ. ಆದರೂ ಕೂಡ DC ಅವರು ಅವ್ರ ಜಮೀನು ದಾರಿ ಅಂತ ಹೇಳ್ಬಿಟ್ಟು 9 ಕುಂಟೆನ ಖರಾಬ್ ಅಂತ ಹೇಳ್ಬಿಟ್ಟು ರಸ್ತೆಗೆ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಇದೆಲ್ಲ ಕಾನೂನು ಬಾಹಿರವಾಗಿ ಮಾಡೋದ್ರಿಂದ ಸೂಕ್ತ ತನಿಖೆ ಮಾಡಿ ನಮ್ಮ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ಎಲ್ಲರ ಹತ್ರ ವಿನಂತಿ ಮಾಡ್ಕೊತಾ ಇದ್ದೀವಿ. 11 ಎಕರೆಗೆ 32 ಎಕರೆ ಮಾಡ್ಕೊಂಡವನ ಸುಮಾರು ಅಂದ್ರೆ 32 ಎಕರೆ 33 ಎಕರೆ ಕಾಂಪೌಂಡ್ ಹಾಕವ್ರೆ. ಹಳ್ಳ ಮುಚ್ಚಾಕವ್ರೆ. ಸುಮಾರು ಅಂದ್ರೆ ಒಂದು 4.5 ಎಕರೆ ಹಳ್ಳ ಮುಚ್ಚಾಕವ್ರೆ. ರಾಜ ಕಾಲುವೆ ಮುಚ್ಚಾಕವ್ರೆ. ಕೆರೆದು ಹಳೆ ಕಟ್ಟೆ ಇತ್ತು, ಅದು ಹಳೇದು ಕೆರೆ ಕಟ್ಟೆ ಇತ್ತು, ಅದು ಒಡೆದೋಗಿದ್ದಕ್ಕೆ ಮತ್ತೆ ಹೊಸ ಕಟ್ಟೆ ಕಟ್ಟವ್ರೆ. ಯಾವಾಗ ನಾವು ನೋಡಿಲ್ಲ, ಅದು ಕಟ್ಟಿರೋದು ಹಳೆ ಕಟ್ಟೆ ಇತ್ತು, ಅದೆಲ್ಲ ಮುಚ್ಚಾಕ್ಬಿಟ್ಟು ಕೆರೆಗೆ ಹಾಕ್ಬಿಟ್ಟವ್ರೆ. ಕಾಂಪೌಂಡ್ ಎಲ್ಲಾನು ಕೆರೆ ಕಟ್ಟೆಗೆ ಹಾಕ್ಬಿಟ್ಟಾರೆ. ಇವಾಗ ಬಂದು ನೋಡ್ಬೋದು. ಬರೀ 11 ಎಕರೆ 32 ಎಕರೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ಹೋಗೋಕೆ ದಾರಿ ಇಲ್ಲ, ಹಸುಗಳಿಗೆ ನೀರಿಲ್ಲ, ಏನಿಲ್ಲ ಸರ್. ಅಲ್ಲಿ ನಾವೇ ಈ ಬಟ್ಟೆ ಹೋಗಿದ್ದು ಇವರೆಲ್ಲ ಊರೆಲ್ಲ ಅಲ್ಲಿ ಎಲ್ಲ ಬಟ್ಟೆ ಹೋಗಿತಾ ಇದ್ರು ಅಂತ ಬಂಡೆ ಮೇಲೆ ಇದು ಬ್ರಿಡ್ಜ್ ಕಟ್ಬಿಟ್ಟಾರೆ. ಮಾಡ್ಬಿಟ್ಟು ಎಲ್ಲ ಲೆವೆಲ್ ಮಾಡಿಬಿಟ್ಟು ವ್ಯವಸಾಯ ಮಾಡ್ಕೊಂಡಾಕ ಇದು ಮಾಡ್ತಾವ್ರೆ. ಎಲ್ಲ ನಾವು ಏನಾದ್ರು ಜೋಳ ಗಿಳ ಆಡ್ಸಕ್ಕೆ ಒಣಸ್ಕಕ್ಕೆ ಬಂಡೆನೇ ಇಲ್ಲ, ಹಂಗ್ ಮಾಡ್ಕೊಂಡು ದೌರ್ಜನ್ಯದಿಂದ ನಮ್ ದಾರಿನೂ ಇಲ್ದಂಗೆ ರೋಡ್ ಎಲ್ಲ ಕಿತ್ತಾಕ್ಬಿಟ್ಟು ಬೇರೆ ಕಡೆ ರೋಡ್ ಮಾಡಕ್ಕೆ ಏರ್ಪಾಟ್ ಮಾಡವ್ರೆ. ಅವರು ಇನ್ವಾಲ್ವ್ ಆಗ್ಬಿಟ್ಟು ಇದ್ರಾಗೆ ನಮ್ಮ ಜನಗಳಿಗೆ ಅನ್ಯಾಯ ಮಾಡ್ತಾವ್ರೆ. ಅವ್ರ ಪಾಣಿನ ಖರಾಬ್ ಇದ್ರು ತಕೊಳ್ಳಿ. ಅವರು ಮಿಕ್ಕಿದ ಖರಾಬ್ ದನಗಳು ಮೇಯಿಸೋದೆಲ್ಲ ಆಕ್ರಮಿಸ್ಕೊಂಡವ್ರೆ. ಎಲ್ಲ ಬಂಡೆ ಗಿಂಡ ಎಲ್ಲ ಮಣ್ಣು ಹೊಡ್ಸ್ಬಿಟ್ಟು ವ್ಯವಸಾಯ ಮಾಡಕ್ಕೆ ರೆಡಿ ಮಾಡ್ಕೊಂಡವ್ರೆ. ಸಾಗುವಳಕ್ಕೆ ಹಾಕೊಂಡ್ಬಿಟ್ಟು ನಮ್ಗೆ ದಾರಿ ಇಲ್ದಂಗ್ ಮಾಡ್ಕೊಂಡು ರೋಡ್ ಎಲ್ಲ ಕಿತ್ತಾಕ್ಬಿಟ್ಟು ಇದು ಮಾಡ್ತಾವ್ರೆ. ವರ್ಷ ಪೂರ್ತಿ ನೀರ್ ಇರ್ತಾ ಇತ್ತು, ಕೋಡಿತಾವ, ಏನಾದ್ರು ಮಾಡ್ಬೋದಾ? ರಾಜಕಾಲುವೆ ಇವಾಗ ಇಲ್ಲ. ಮಾಡ್ಬೋದಾ? ಅವ್ರನ್ನೆಲ್ಲ ಮಾತಾಡ್ಕೊಂಡು ಬಡವ್ರ ಜನಗಳಿಗೆ ಅನ್ಯಾಯ ಮಾಡ್ತಾವ್ರೆ. ಎಷ್ಟು ಜಮೀನು ಕೊಂಡ್ಕೊಂಡು ಅಷ್ಟು ಬಿಡಿಸ್ಲಿ. ನಾನೆಲ್ಲ ಕಿತ್ತಾಕ್ಬಿಟ್ಟು ಆಫೀಸಲ್ಲೂ ನಂಗೆ ರೆಸ್ಪಾನ್ಸಿಬಲ್ ಮಾಡಿಲ್ಲ. ಜನಗಳಿಗೆ ತೊಂದರೆ ಮಾಡ್ತಾವ್ರೆ. ಉಳ್ಮೆ ಮಾಡ್ತಾವ್ರೆ. ಸುಮಾರು ಊರು ದನಗಳೆಲ್ಲ ಅಲ್ಲೇ ಕೆರೆ ಕೆಳಗೆ. ಸೊ ಒಂದು ರಸ್ತೆ ಇದೆ, ಈ ರಸ್ತೆ ನೀವೇ ನೋಡ್ಬೋದು. ಆ ರಸ್ತೆನ 27 ಲಕ್ಷ ಕೊಟ್ಟು ಹೈಟ್ ಮಾಡಲಿಕ್ಕೆ, ಬ್ರಿಡ್ಜ್ ಮಾಡ್ಲಿಕ್ಕೆ ಮಾಡಿದ್ರೆ, ಆ ಬ್ರಿಡ್ಜ್ ಸಮೇತನೂ ಅವ್ರ ಜಮೀನಿಗೆ ಹಾಕ್ಕೊಂಡಿದ್ದಾರೆ. ಸೊ ಇಲ್ಲಿ ಬ್ರಿಡ್ಜ್ ಆ್ಯಕ್ಚುಲಿ 27 ಲಕ್ಷದಲ್ಲಿ ಗ್ರಾಂಟ್ ಆಗಿರೋದು. ಆ ಬ್ರಿಡ್ಜಲ್ಲಿ ಸುಮಾರು 5-6 ಹಳ್ಳಿ ಜನ ಹೋಗ್ಬೇಕು ಈ ರೋಡಲ್ಲಿ. ಅಂಥ ರೋಡ್ನ ಬಿಟ್ಬಿಟ್ಟು ತಗೊಂಡೋಗ್ಬಿಟ್ಟು ಅವ್ರು ಹೊಲದಲ್ಲಿ ಹಾಕ್ಕೊಂಡಿದ್ದಾರೆ. ಅಲ್ಲಿ ಬೋರ್ಡ್ ಸಮೇತ ಇದೆ, ಬೇಕಾದ್ರೆ ತಾವು ಅಧಿಕಾರಿಯನ್ನು ಕಳಿಸ್ಬಿಟ್ಟು ನೀವು ಚೆಕ್ ಮಾಡಿಸ್ಬೋದು. ಈ ಒಂದು ರಸ್ತೆ ನಮ್ಮ ಪಂಚಾಯತಿ ವ್ಯಾಪ್ತಿಯ 5 ಹಳ್ಳಿಗಳು, ಒಂದು ಕೆರೆ ಕೆಳಗಿನಹಳ್ಳಿ, ಮಿದ್ದಲು, ಯರ್ನಾಗೇನಹಳ್ಳಿ, ಚಿಂಚನಹಳ್ಳಿ, ದಿನ್ಮೇನಹಳ್ಳಿ ಮತ್ತು ಬಳೆ ಹೊಸಪೇಟೆಗೆ ಸಹ ಇದೇ ರಸ್ತೆಯಲ್ಲೇ ಹೋಗ್ಬೇಕು. ಮಳೆ ಜಾಸ್ತಿ ಆಗಿಬಿಟ್ರೆ ಈ ರಸ್ತೆ ಮೇಲೆ ನೀರು ಹಾದೋಗೋದ್ರಿಂದ ಅವ್ರು ಮತ್ತೆ ದೀಪಾವಳದ ಮೇಲೆ ಸುತ್ಕೊಂಡು ಹೋಗ್ಬೇಕಾಗತ್ತೆ. ದಯವಿಟ್ಟು ಸುಮಾರು 8-10 ವರ್ಷಗಳಿಂದ ಇದೇ ಕಿರುಕುಳ ಕೊಡ್ತಿದ್ದೀರಿ. ಸೊ ತಾವುಗಳು ಸಹ ತಮ್ಮಗೂ ಗಮನಕ್ಕೂ ಏನಿರಲ್ಲ. ಅಯ್ಯರ